ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಸುಮಾರು ಜನ ಈ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಕೆಲವರು ಪ್ರಮೋಷನ್ ಮಾಡ್ತಾರೆ ಅಂತ ಹೇಳಿ ಮೋಟೋ ಲಾಗರ್ಸು ಕೆಲವರು 10 ವರ್ಷ ಎಲ್ಲ ಟ್ರೈ ಮಾಡಿ ಇವಾಗೆಲ್ಲೋ ಬೆಳಕಿಗೆ ಬಂದಿರ್ತಾರೆ. ಅಂಥವ್ರನ್ನ ತೋರಿಸಿ ನೀವು ಇವತ್ತಲ್ಲ ನಾಳೆ ಇವ್ರ ಥರ ಆಗ್ತೀರಾ, ನೀವು ಟ್ರೈ ಮಾಡೋದ್ರಲ್ಲಿ ಲಾಸ್ ಏನಿಲ್ಲ. ನೀವು ಯಾವತ್ತು ನಾಳೆ ಸ್ಟಾರ್ಟ್ ಮಾಡ್ತೀರಾ, ಇವತ್ತು ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಇವತ್ತೇ ಸ್ಟಾರ್ಟ್ ಮಾಡಿ ಮುಂದೆ ಬನ್ನಿ, ಹೆಂಗೆ ಹಿಂಗೆ ಅಂತ ಹೇಳಿ ತಲೆಗೆ ಶೂಟ್ ಮಾಡ್ತಾರೆ. ಅಂಥವ್ರ ಮ್ಯಾಟ್ರನ್ನ ತಗೊಂಡು ನೀವು ಏನಾದರೂ ಹೈಯರ್ ಲೆವೆಲಲ್ಲಿ ಮೋಟಿವೇಟ್ ಆಗಿ ತುಂಬ ಬಡ್ಜೆಟ್ ಹಾಕ್ಕೊಂಡು ಕ್ಯಾಮ್ರಾ ಸೆಟಪ್ ಎಲ್ಲ ತಗೊಂಡು ಯೂಟ್ಯೂಬ್ ಫೀಲ್ಡಿಗೆ ಬಂದು ಆಮೇಲೆ ಸುಮ್ಮನೆ ಡಿಸಪಾಯಿಂಟ್ ಆಗಬೇಡಿ. ಯಾಕಂದರೆ ಲಾಗ್ ಮಾಡಿ ಸಂಪಾದನೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ಸ್ವಲ್ಪ ದಿನದಲ್ಲಿ ರಿಸಲ್ಟ್ ಬೇಕು ಅಂತ ಅನಿಸುತ್ತೆ ನಿಮಗೆ. ಅವ್ರು ಹೇಳಿದ ತಕ್ಷಣ ಅಷ್ಟು ಮೋಟಿವೇಟ್ ಆಗ್ತೀರಾ ಅಂದರೆ ನಿಮಗೆ ಸ್ವಲ್ಪ ದಿನದಲ್ಲೇ ಅಷ್ಟು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಿಗೋಲ್ಲ ಇದರಲ್ಲಿ ರಿಸಲ್ಟು. ವೀಡಿಯೋಸ್ ಅಪ್ಲೋಡ್ ಮಾಡಿ ಜಸ್ಟ್ ನೀವು ಯೂಟ್ಯೂಬ್ ಆ್ಯಪ್ ಇದೆಯಲ್ಲಪ್ಪ ಯಾವುದಾದ್ರು, ಯೂಟ್ಯೂಬ್ ಸ್ಟುಡಿಯೋನ ನೀವು ಸರ್ಚ್ ಮಾಡ್ತಾ ಇದ್ದರೆ, ರಿಫ್ರೆಶ್ ಮಾಡ್ತಾ ಇದ್ದರೆ ಅಲ್ಲಿ ನಿಮ್ಗೆ ಯಾವುದೇ ರೀತಿ ವ್ಯೂಸ್ ನೋಡೋಕ್ಕೆ ಸಿಗ್ತಾ ಇಲ್ಲ ಅಂದರೆ ನೀವು ಕಂಪ್ಲೀಟ್ ಡಿಸಪಾಯಿಂಟ್ ಆಗ್ತೀರ. ಸೊ ನಿಮ್ಮ ಹತ್ರ ಯಾವ ಜಾಬ್ ಇದೆ ಅದನ್ನ ಕರೆಕ್ಟಾಗಿ ಮಾಡಿ. ಇರೋ ಜಾಬ್ನ ಬಿಟ್ಟು ನೀವು ಯೂಟ್ಯೂಬಲ್ಲಿ ಜಂಪ್ ಆಗಬೇಡಿ, ತುಂಬ ಕಷ್ಟ ಅನುಭವಿಸ್ತೀರ. ಇರೋ ಜಾಬ್ನ ಇಷ್ಟಪಟ್ಟು ಮಾಡಿ. ನೀವು ನಿಮ್ಮ ವರ್ಕ್ ಪ್ಲೇಸ್ ಏನಿದೆ ಅಲ್ಲಿ ನೀವು ಒಂದು ಟ್ಯಾಲೆಂಟ್ನ ಗುರುತಿಸ್ಕೊಳ್ಳಿ. ನೀವು ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ, ಜೊತೆಗೆ ಇದನ್ನು ಸೈಡ್ ಬಿಸ್ನೆಸ್ ಆಗಿ ಮಾಡಿ ಅಷ್ಟೇ ನಾನು ಹೇಳೋದು. ಇದನ್ನು ಫುಲ್ ಟೈಮಾಗಿ ತಗೊಂಡು ಉದ್ಧಾರ ಆಗಿರೋರು ತುಂಬ ಕೆಲವರು. ಎಲ್ಲರೂ ಅವ್ರ ಥರ ಆಗ್ತಾರೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಕಷ್ಟ ಇದೆ ಮಾರ್ಕೆಟ್ ಇವಾಗ. ಆನ್ಲೈನಲ್ಲಿ ಬರೀ ಒಂದು 5-6 ಸಾವಿರ ರೂಪಾಯಿ ಮೊಬೈಲ್ ಇರೋರು ಸಹ ಲಾಗ್ ಮಾಡ್ತಾಯಿದ್ದಾರೆ ಇವಾಗ. ಹಂಗಿದ್ದಂಥ ಸಿಚುವೇಷನಲ್ಲಿ ನೀವು ಬೇಗ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ಗೆ ಜಂಪ್ ಆಗಬೇಡಿ ಅಷ್ಟೇ. ಬರೀ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ರೆ ನೀವು ಗ್ರೋತ್ ಆಗೋದು ತುಂಬ ಕಷ್ಟ ಇದೆ. ನೀವು ಇನ್ಸ್ಟಾಗ್ರಾಮು ಸ್ವಲ್ಪ ಟಚ್ಚಲ್ಲಿ ತಗೊಳ್ಳಿ, ಆವಾಗ ನಿಮಗೆ ಒಂದು ಪಾಪ್ಯುಲಾರಿಟಿ ಏನೋ ಸಿಗುತ್ತೆ. ಆ ಪಾಪ್ಯುಲಾರಿಟಿ ಸಿಕ್ಕ ಮೇಲೆ ನಿಮಗೆ ಅಲ್ಲಿಂದ ಸ್ವಲ್ಪ ಯೂಟ್ಯೂಬ್ ಅನ್ನೋದು ಕ್ಲಿಕ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐದು 49 ಆಗೋಯ್ತಲ್ಲ ಗುರು. ನಮ್ಮ ಅಪ್ಪ ಬರೀ ಫಾರ್ಮ್ ಮಾಡ್ತಾವ್ರೆ. ರೆಕಾರ್ಡ್ ಆಗ್ತಾಯಿದೆ, ಪರವಾಗಿಲ್ಲ. ಇಲ್ಲಿ ಪೊಲೀಸ್ ಇರೋಂಥ ಚಾನ್ಸಸ್ ತುಂಬ ಇದೆ, ನೋಡ್ಕೊಂಡು ಹೋಗ್ಬೇಕು. ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ ಅಷ್ಟೇ. ನನ್ನ ಹತ್ರ DL ಇದೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅಷ್ಟೆಲ್ಲ ಇದ್ದರೂ ಮಿನಿಮಮ್ 200 ರೂಪಾಯಿ ಕುಯ್ಕೊಂಡು ಮಾಡ್ತಾರೆ. ಕಷ್ಟ ಪೊಲೀಸ್ ಹತ್ರ ಡೀಲ್ ಮಾಡೋದು. ಇಲ್ಲಿ ಪೊಲೀಸ್ ಇರೋಂಥ ಚಾನ್ಸಸ್ ತುಂಬ ಇದೆ, ನೋಡ್ಕೊಂಡು ಹೋಗ್ಬೇಕು. ಇನ್ಶೂರೆನ್ಸ್ ಇಲ್ಲ, ಎಮಿಷನ್ ಟೆಸ್ಟ್ ಇಲ್ಲ ಅಷ್ಟೇ. ನನ್ನ ಹತ್ರ DL ಇದೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಅಷ್ಟೆಲ್ಲ ಇದ್ದರೂ ಮಿನಿಮಮ್ 200 ರೂಪಾಯಿ ಕುಯ್ಕೊಂಡು ಮಾಡ್ತಾರೆ. ಕಷ್ಟ ಪೊಲೀಸ್ ಹತ್ರ ಡೀಲ್ ಮಾಡೋದು. ಮುಸ್ಕಿನ್ ಜೋಳ ನನ್ನ ಫೇವ್ರೇಟ್. ಅದು ಸುಟ್ಕೊಂಡು ತಿಂದರೂ ತಿಂತೀನಿ, ಮತ್ತು ಬೇಯಿಸ್ಕೊಂಡು ತಿಂದರೆ ಇನ್ನೂ ಟೇಸ್ಟು. ಉಪ್ಪು ಖಾರ ಹಾಕೊಂಬಿಟ್ಟು ನಿಂಬೆ ಹೋಗಿ ಹಿಂಡ್ಬಿಟ್ರೆ ಸ್ವರ್ಗ. ನಾನು ಜಾಸ್ತಿ ಈ ಔಟ್ಸೈಡ್ ಫುಡ್ಡೆಲ್ಲ ತಿನ್ನೋಕ್ಕೆ ಹೋಗಲ್ಲ. ತಿಂದರೆ ಅದನ್ನು ತಿಂತೀನಿ. ಬಿಟ್ಟರೆ ಬಾಳೆಕಾಯಿ ಚಿಪ್ಸು, ಅದು ನನ್ನ ಫೇವ್ರೇಟ್. ಬಿಟ್ಟರೆ ಮರಗೆಣಸು ಚಿಪ್ಸ್ ಬರುತ್ತಲ್ಲ ಕಡ್ಡಿ ಥರ, ಅದೊಂದು ತಿಂತೀನಿ ಅಷ್ಟೆ. ಜಾಸ್ತಿ ಐಟಮೆಲ್ಲ ತಿನ್ನೋಲ್ಲ ಔಟ್ಸೈಡ್. ಹೆಲ್ಮೆಟ್ ವೈಸರ್ ಒಳಗಡೆ ಈಗ ಟೈಮ್ 9:50
ಆ ರೇಂಜ್ ಕತ್ತಲೆ ಕಾಣುತ್ತೆ ಇದರಲ್ಲಿ. ಲೆಫ್ಟ್ ಸೈಡ್ ಹೋಗೋದು ಸ್ವಲ್ಪ ಡೇಂಜರ್. ಅವ್ರು ಲೆಫ್ಟ್ ಸೈಡ್ಗೆ ಎಳೆದ್ರೆ ಇದರಲ್ಲಿ ನಮ್ಮ ತಪ್ಪು ಏನಿರಲ್ಲ. ನೋಡೋಕೆ ಏನೇನೋ ತೊಗೊಬೇಕು ಅನ್ನಿಸ್ತಾ ಇದೆ. ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ 13 ರೂಪಾಯಿ ಐತೆ ಅಷ್ಟೆ. ಮಂತ್ ಎಂಡಲ್ಲಿ ಯಾರ ಹತ್ರ ಇರುತ್ತೆ ಕಾಸು, ಯಾರ ಹತ್ರನೂ ಇರಲ್ಲ. ಗೌರ್ಮೆಂಟ್ ಬಸ್ಸವ್ರು ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ಬಿಡ್ತಾರಪ್ಪ, ಅದೊಂದು ಬೇಜಾರು. ಹಿಂದೆ ಯಾರು ಬರ್ತಾವ್ರೆ, ಮುಂದೆ ಯಾರು ಹೋಗ್ತಾವ್ರೆ ಅದೆಲ್ಲ ಯಾರಿಗೆ ತಲೆನೇ ಕೆಡಿಸ್ಕೊಳೋದು. ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ಬಿಡ್ತಾರೆ, ಹಿಂದೆಯಿಂದ ಬಂದು ಯಾವ್ದಾದ್ರು ದಂಗಿಸ್ಕೊಂಡು ಹೋಗಲಿ ಅಂತ. ನಿಯರೆಸ್ಟ್ ಸಿಟಿ ಎಂಟ್ರ್ ಆಗ್ತಾಯಿದೆ. ಕಗ್ಲಿಪುರ ಬಂದರೆ ಬೆಂಗಳೂರು ಬಂದಂಗೆ. ಕಗ್ಲಿಪುರ ಬೆಂಗಳೂರಿಗೆ ಅಟ್ಯಾಚ್ ಆಗಿದೆ. ಓ ಪೊಲೀಸ್ ಅಂದರೆ ಭಯ. ಪೊಲೀಸ್ ನೋಡಿದ್ರೆ ಸಡನ್ನಾಗಿ 200 ರೂಪಾಯಿ ನೋಟ್ ಗ್ಯಾಪ್ನಾಗ ಬಂದ್ಬಿಡುತ್ತೆ ನನಗೆ. ಬೇಸಿಗೆ ಕೆರೆ ಎಲ್ಲ ಒಣಗೋಗ್ಬಿಟ್ಟೈತೆ. ಹೋದ ಸಲ ನೋಡಿದಾಗ ಒಂದು ಅರ್ಧಕ್ಕಾದರೂ ಇತ್ತು. ತುಂಬ ದುಡ್ಡು ಇಟ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾರಲ್ಲ ಅಂಥವ್ರಿಗೆಲ್ಲ ಲಾಗ್ ಚೆನ್ನಾಗಿರುತ್ತೆ. ನಾವು ಇಲ್ಲೆಲ್ಲ 50 ಕಿಲೋಮೀಟರ್ ಹೋಗಿ ಬರ್ತಾಯಿದ್ದೀವಿ. ಕಂಟೆಂಟ್ ಅಂದರೆ ಏನಿಲ್ಲ, ವೀಡಿಯೋಸ್ ಮಾಡಿದ್ದೀನಿ ಅದು ಅಷ್ಟೊತ್ತಿಂದ. ಗೌರ್ಮೆಂಟ್ ಬಸ್ಸು ಲೆಫ್ಟ್ ಸೈಡೇ ಹೋಗೋಣ. ಬರಬೇಡಪ್ಪ ಡೋಗೇಶ್. ಈ ಹೆಲ್ಮೆಟ್ಗೆ ಮಸ್ಟ್ ಆ್ಯಂಡ್ ಶುಡ್ಡು ಒಂದು ಹೆಡ್ ಕ್ಯಾಪ್ ಇರಲೇಬೇಕು. ಇಲ್ಲಾಂದರೆ ಲಾಗ್ ಮಾಡಿದ್ದೆಲ್ಲ ವೇಸ್ಟ್. ವೀವ್ ಇಲ್ಲ, ಏನಿಲ್ಲ, ಏನು ಕರೆಕ್ಟಾಗಿ ಕಾಣಿಸಲ್ಲ. ಜನ ನೋಡಿದ ತಕ್ಷಣ ನೆಕ್ಸ್ಟ್ ವಿಡಿಯೋ ಜಂಪ್ ಆಗ್ಬಿಡ್ತಾರೆ ಅಷ್ಟೆ. ಹೆಂಗೆ ಬೇಕು ಹಂಗೆ ಬ್ರೇಕ್ ಹೊಡೆದ್ಬಿಡ್ತಾರೆ. ಹಿಂದೆ ಬರ್ತಾ ಇದ್ದಾರೆ ಒಬ್ಬರು ಅನ್ನೋದು ಕಾಮನ್ ಸೆನ್ಸ್ ಇರಲ್ಲ. ಯಾವುದಪ್ಪ ಇದು ನಾಯಿ ಸೈಕಾಗೈತೆ. ಗೋಲ್ಡನ್ ರಿಟ್ರೀವರ್ ಇರ್ಬೋದು. ನನಗೆ ನಾಯಿಗಳಲ್ಲಿ ಜಾಸ್ತಿ ನಾಯಿಗಳ ಹೆಸರು ಗೊತ್ತಿಲ್ಲ. ಒಂದು ಗೋಲ್ಡನ್ ರಿಟ್ರೀವರ್ ಇರ್ಬೋದು, ಇಲ್ಲ ಯಾವುದು ಇನ್ನೊಂದು ಬರುತ್ತೆ ಸ್ವಲ್ಪ ದಪ್ಪ ಇರುತ್ತೆ, ಆ ನಾಯಿ ಇರ್ಬೋದು ಅನಿಸುತ್ತೆ. ಇಲ್ಲಿಂದ ಫಾರೆಸ್ಟ್ ರೋಡು ಹಿಂಗೆ ಫೀಲ್ಡ್ ಆಫ್ ವ್ಯೂ ಸಕಲಾಗಿ ಕಾಣುತ್ತೆ. ಇಲ್ಲಿ ವ್ಯೂನ ಎಂಜಾಯ್ ಮಾಡಿ ಅಷ್ಟೆ, ಚೆನ್ನಾಗಿರುತ್ತೆ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್.